ಆಯುಷ್ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಗರ್ಭಧಾರಣೆಯ ಬಗ್ಗೆ, ಮದುವೆ ಆಗ್ಬೇಕಾದ್ರೆ ಮುಹೂರ್ತವನ್ನ ಯಾವ ರೀತಿ ನಾವು ನಿರ್ಧರಿಸ್ಕೊಳ್ಬೇಕಾಗತ್ತೆ, ಮದುವೆ ಆದ ನಂತರ ಗರ್ಭಿಣಿ ಆಗ್ಬೇಕಾದ್ರೆ ಏನೆಲ್ಲ ಪಾಲಿಸ್ಬೇಕಾಗತ್ತೆ, ಎಲ್ಲಾ ವಿಚಾರಗಳ ಕುರಿತು ಕೂಲಂಕುಷವಾಗಿ ಗುರುಗಳು ನಮ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಬಹಳ ಕುತೂಹಲಕಾರಿಯಾದಂತಹ ವಿಚಾರ ಕಾಯ್ತಾ ಇದೆ. ಏನದು ಅಂದ್ರೆ, ಸೀಮಂತವನ್ನ ಹೆಣ್ಣು ಮಕ್ಕಳಿಗೆ ಯಾಕೆ ಮಾಡ್ತಾರೆ, ಸೀಮಂತದಲ್ಲಿ ಏನೆಲ್ಲ ಪಾಲಿಸಬೇಕಾಗುತ್ತೆ, ಸೀಮಂತ ಯಾವ ರೀತಿಯಲ್ಲಿ ನಡಿಬೇಕು ಅನ್ನುವಂತಹ ವಿಚಾರದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಒಳ್ಳೆ ಮಾಹಿತಿ ಕೊಟ್ಟು ಅವರು ಪಾಲಿಸಲೇಬೇಕಾದಂತಹ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರಿ. ಅದೇ ರೀತಿ ಸೀಮಂತದ ಬಗ್ಗೆ ಮಾತಾಡ್ತಿದ್ವಿ. ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮ ಮುಗಿಸ್ಬೇಕಾಗಿತ್ತು. ಈ ಸಂಚಿಕೆಯಲ್ಲಿ ಸೀಮಂತದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ಖಂಡಿತವಾಗಿ. ಇದ್ರ ಪೀಠಿಕೆ ಏನು ಅಂದ್ರೆ, ಈ ಹೆಣ್ಣು ಗರ್ಭ ಧರಿಸ್ಬೇಕಾದ್ರೆ ಅದು ಕ್ಷೇತ್ರ ಅಂತ ಹೇಳ್ತೀವಿ, ಗಂಡಿಗೆ ನಾವು ಬೀಜ ಅಂತ ಹೇಳ್ತೀವಿ. ಇವಾಗ ಏನಾಗುತ್ತೆ ಅಂದ್ರೆ, ಗಂಡಿಲ್ದ್ರೆ ಹೆಣ್ಣು ಧರ್ಸಕ್ಕಾಗುದಿಲ್ಲ, ಗರ್ಭ ಧರ್ಸಕ್ಕಾಗುದಿಲ್ಲ. ಹೌದು. ಈ ಸೀಮಂತಕ್ಕೆ ಹೇಗೆ ಒಂದು ಹೆಣ್ಣು ತಯಾರಿ ಆಗ್ತಾಳೋ, ಇದ್ರಲ್ಲಿ ಗಂಡು ಸ್ವಲ್ಪ ತಯಾರಿ ಆಗ್ಬೇಕು. ಅಂದ್ರೆ ಆ ನಿಷೇಕ ಲಗ್ನ ಅಂತ ಹೇಳಿದ್ವಲ್ಲ, ಅದು 3 ತಿಂಗಳಿಗೆ ಫಿಕ್ಸ್ ಮಾಡ್ತಾರೋ, 3 ದಿನಕ್ಕೆ ಫಿಕ್ಸ್ ಮಾಡ್ತಾರೋ, ಅದಕ್ಕೆ ಮುಂಚೆ ಗಂಡು ಸ್ವಲ್ಪ ತಯಾರಿ ತಗೋಬೇಕಾಗತ್ತೆ. ಏನ್ ತಯಾರಿ ತಗೋಬೇಕು ಅಂದ್ರೆ, ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ ಅಂದ್ರೆ, ಯಾರಿಗಾದ್ರೂ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಅಂತ ಇದ್ರೆ ಅವರು ಸಂತಾನ ಗೋಪಾಲ ಮಂತ್ರವನ್ನ ಜಪ ಮಾಡ್ಬೇಕು ಅಂತ ಹೇಳ್ತಾರೆ. ಬಹಳ ಸಿಂಪಲ್ ಆಗಿ ಒಂದು ಸಂತಾನ ಗೋಪಾಲ ಮಂತ್ರ ಏನು, ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಈ ಮಂತ್ರವನ್ನ ಕೆಲವು ಕಡೆ ಈ ನಡುವೆ ತಪ್ಪು ತಿಳಿಸ್ತಾ ಇದಾರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಾರೆ. ಅಲ್ಲಿ ನಮಃ ತಿರುಗಿ ಬರೋದಿಲ್ಲ, ನಮೋ ಒಂದ್ಸತಿ ಬಂದ್ಮೇಲೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಅಷ್ಟೇ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ತಗೋಬೇಕಾಗತ್ತೆ. ಇದನ್ನ ಕನಿಷ್ಠ ಪಕ್ಷ 54 ಅಥವಾ ಮಲ್ಟಿಪಲ್ಸ್ ಆಫ್ 54 ಅಂತ ಹೇಳ್ತಾರೆ. ಸೊ ನಾನ್ ಸಜೆಸ್ಟ್ ಮಾಡಿದ್ರೆ, ಈ ಮದ್ವೆ ಆದ ತಕ್ಷಣ ಗಂಡಂದ್ರು ಈ ಜಪವನ್ನ ದಯವಿಟ್ಟು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬೆಳಗ್ಗೆ ಒಂದು 108 ಸರ್ತಿ, ಸಂಜೆ 1 ಸರ್ತಿ ಉತ್ತರಾಭಿಮುಖ. ಇದಕ್ಕೆ ತಯಾರಿ ಅಂತ. ಮತ್ತೆ ಚರಕ ಮತ್ತೆ ಸುಶ್ರುತ ಸಂಹಿತಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಹಾರಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ದಂಪತಿಗಳು ಯಾರಿಗೆ ಒಳ್ಳೆ ಮಗು ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಾರೋ, ಅವರಿಬ್ರು ರಾತ್ರಿ ಊಟದ ನಂತರ ಬೆಳ್ಳಿ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಬೆಚ್ಚಗಿರೋ ಹಾಲು, ಅದಕ್ಕೆ 2 ಡ್ರಾಪ್ ತುಪ್ಪ, 2 ಡ್ರಾಪ್ ಜೇನುತುಪ್ಪ, 1 ಚಿಟಿಕೆ ಅರಿಶಿಣದ ಪುಡಿ ಹಾಕೊಂಡು ಊಟದ ನಂತರ ಕುಡಿಬೇಕಂತದ್ದು ರಾತ್ರಿ. ಅದಾಗಿದ್ದು ಒಂದು 15-20 ನಿಮಿಷ ಬಿಟ್ಮೇಲೆ ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಕನಿಷ್ಠ ಪಕ್ಷ 9 ಬಾದಾಮಿಗಳು, 14 ಒಣ ದ್ರಾಕ್ಷಿ ಅಗ್ದು ನುಂಗಬೇಕು ಅಂತಾರೆ. ಸೊ ಸಿಸ್ಟಮ್ ಅವ್ರಿಗೊಂದು ಸೆಟ್ರೇಟ್ ಆಗುತ್ತೆ ಅಂತ. ಸರಿ. ಕರೆದಿರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಚಕ್ಲಿ, ಕೋಡ್ಬಳೆ ಎಲ್ಲ ಇರುತ್ತಲ್ಲ, ಅದ್ ಸ್ವಲ್ಪ ತಿನ್ಲೇಬೇಡಿ ಅಂತ ಹೇಳ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ. ಮತ್ತೆ ಸಾಧಾರಣವಾಗಿ ಎಲ್ಲದಕ್ಕೂ ಒಂದು ಕಾಮನ್ ರೂಲ್ ಏನಂದ್ರೆ, ಆದಷ್ಟು ಮಟ್ಟಿಗೆ ಸ್ವಲ್ಪ ಫಸ್ಟ್ 3 ಮಂತ್ಸ್, ಫಸ್ಟ್ 6 ಮಂತ್ಸ್ ಸ್ವಲ್ಪ ನಾನ್ ವೆಜ್ ಮಿನಿಮೈಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಅದನ್ನ ಸೊ ಈ ರೀತಿ ಆ ಗಂಡು ತಯಾರಿ ತಗೋಬೇಕು. ಗಂಡಸರು ಯಾರು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿರುತ್ತೋ, ಜೊತೆಲಿ ಅವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬಹುದು. ಆ ವಿಷ್ಣು ಸಹಸ್ರನಾಮದಲ್ಲಿ ಬಹಳ ಪವರ್ ಇದೆ. ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ಬೋದು. ಕರೆಕ್ಟ್ ಆಗಿ ನಾವು ಇಟ್ಕೊಂಡು ಮಾಡಿದ್ರೆ, ಅದನ್ನ ಪ್ರೊನೌನ್ಸಿಯೇಷನ್ ಇಟ್ಕೊಂಡು ಕರೆಕ್ಟ್ ಪದ್ಧತಿ ಇಟ್ಕೊಂಡು ಮಾಡ್ಕೊಂಡ್ರೆ ಅದ್ ಫಲ ಬರ್ಲೇಬೇಕು. ಬಟ್ ಫಲ ಅಂತ ಅಪೇಕ್ಷೆ ಪಡಬಾರದು, ಪ್ರಾರ್ಥನೆ ಮಾಡಬಾರದು. ಈ ರೀತಿ ಆದ್ಮೇಲೆ ಅದೃಷ್ಟವಶಾತ್ ಒಂದ್ ಹೆಣ್ಣು ಗರ್ಭ ಧರಿಸಿದ್ಮೇಲೆ ಆಕೆಗೆ ಪ್ರೀ ನೇಟಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಆಮೇಲೆ ಪೋಸ್ಟ್ ನೇಟಲ್ ಎಫೆಕ್ಟ್ಸ್ ಏನು ಅಂದ್ರೆ, ಜಾಸ್ತಿ ಹಿಂಸೆಗಳು ಕೊಡಬಾರದು. ಸೊ ಗಂಡಂದ್ರಿಗೆ, ಅತ್ತೆ ಮನೆಯವರಿಗೆ ಒಂದು ಕಿವಿ ಮಾತೇನು ಅಂದ್ರೆ, ದಯವಿಟ್ಟು ಹೆಂಡತಿ ಅಥವಾ ಸೊಸೆ ಮೇಲೆ ಕೈ ಮಾಡಬೇಡಿ ಅಂತ. ಅದು ಮಹಾಪಾಪ. ಅದು ಅದ್ರಲ್ಲೂ ಗರ್ಭ ಧರಿಸಿದ್ರೆ ಇನ್ನೂ ಡಬಲ್ ಎಫೆಕ್ಟ್, ಮಾಡಬಾರದು ಅಂತ. ಇವಾಗ ನೋಡಿ, ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ, ಅಧಿಕ ಮಾಸದಲ್ಲಿ ಸೀಮಂತ ಮಾಡ್ಬೋದಾ ಅಂತ. ಸೀಮಂತಕ್ಕೆ ಮಾಸ ಇಲ್ಲ. ಅಧಿಕ ಮಾಸದಲ್ಲೂ ಮಾಡ್ಬೋದು, ಆಷಾಢ ಮಾಸದಲ್ಲೂ ಮಾಡ್ಬೋದು, ಧನುರ್ ಮಾಸದಲ್ಲೂ ಮಾಡ್ಬೋದು, ಪುಷ್ಯ ಮಾಸದಲ್ಲೂ ಮಾಡ್ಬೋದು. ಸೀಮಂತಕ್ಕೆ ಲೆಕ್ಕ ಇಲ್ಲ. ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೀಮಂತ ಮನೆಯಲ್ಲೇ ಮಾಡ್ಬೇಕು. ಫಸ್ಟ್ ಸೀಮಂತವನ್ನ ಹೋಟ್ಲ್ ಅಥವಾ ಛತ್ರದಲ್ಲಿ ಮಾಡಬಾರದು. ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ನೋಡಿ.
ಮನೆ ಬಹಳ ಶ್ರೇಷ್ಠ. ಬಾಡಿಗೆ ಮನೆಗ್ಲಿ ಸ್ವಂತ ಮನೆಗ್ಲಿ ಒಂದೇ ರೂಮ್ ಇರ್ಲಿ, ಮನೆ ಶ್ರೇಷ್ಠ. ಆದಷ್ಟು ಮಟ್ಟಿಗೆ ವಿಧಿನೇ ಇಲ್ಲ ಅಂದ್ರೆ ಯಾವ್ದೋ ಒಂದು ಗುಡಿಯಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಲಾಸ್ಟ್ ಅಲ್ಲಿ ಸಿಂಪಲ್ ಆಗಿರೋದು ದೇವಸ್ಥಾನದಲ್ಲಿ. ಮನೆಯಲ್ಲಿ ಸ್ಥಳ ಕಡಿಮೆ ಇದ್ರೆ ಹತ್ತಿರದ ನೆಂಟೆಸ್ಟ್ ಮನೆಗಳಲ್ಲಿ ಬೇಕಾದ್ರೆ ಮಾಡ್ಬೋದು. ಬಹಳ ಕ್ಲೋಸ್ ಆಗಿರ್ತಾರೆ ನೋಡಿ ಅಂತವ್ರು. ಸೊ ಅಲ್ಲೂ ನೋಡ್ಕೋಬೇಕಂದ್ರೆ ನೆಂಟೆಸ್ಟ್ ಕೆಲವ್ರಿಗೆ ಆಗಲ್ವಲ್ಲ, ನೋಡ್ಕೊಂಡ್ ಮಾಡ್ಬೇಕು. ನಾವೆಲ್ಲ ದೇವಸ್ಥಾನದಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಸಾಧಾರಣವಾಗಿ 7ನೇ ಅಥವಾ 9ನೇ ತಿಂಗಳಲ್ಲಿ ಇದು ಮಾಡ್ಬೇಕು. ಬಟ್ 3ನೇ ತಿಂಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ 90 ದಿನ ಕಂಪ್ಲೀಟ್ ಆದ್ಮೇಲೆ ಪ್ರೆಗ್ನೆನ್ಸಿ 120 ದಿವಸದವರೆಗೂ ಆ ಹೆಣ್ಣನ್ನು ಸ್ವಲ್ಪ ಒಂಟಿಯಾಗಿ ಬಿಡ್ಬೇಕಾಗತ್ತೆ. ಯಾಕಂದ್ರೆ ಆವಾಗಲೇ ಆಕ್ಚುಲ್ ಆಗಿ ಫೀಟಲ್ ಫಾರ್ಮೇಶನ್ಸ್ ಅಂತ ಆಗ್ಬೋದು. ಒಂಟಿಯಾಗಿ ಬಿಡ್ಬೇಕು ಅಂದ್ರೆ ಜಾಸ್ತಿ ಅಡ್ವೈಸ್ ಕೊಡಕ್ ಹೋಗ್ಬಾರ್ದು, ಸಿಕ್ಕಾಪಟ್ಟೆ ರೂಲ್ಸ್ ವಿಷಯ ಮಾತಾಡಬಾರ್ದು, ತಾಪತ್ರೆಗಳ ಬಗ್ಗೆ ಮಾತಾಡಬಾರ್ದು. ಶಿ ಮಸ್ಟ್ ಬಿ ಕೆಪ್ಟ್ ಅಲೋನ್, ಫ್ರೀ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡಿರ್ಲಿ ಅಂತ ಫ್ರೀಡಮ್ ಕೊಡ್ಬೇಕಾಗತ್ತೆ. ಮತ್ತೆ ಆ ಟೈಮಲ್ಲಿ ಆಹಾರ ಬಹಳ ಮುಖ್ಯ. ಯಾವಾಗಲೂ ಫ್ರೆಶ್ ಆಗಿ ಮಾಡಿರೋಂಥ ಆಹಾರ ಕೊಡ್ಬೇಕು. ಈಗ ಬೆಳಗ್ಗೆ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ರಾತ್ರಿ ಬಿಸಿ ಮಾಡ್ಕೊಟ್ಟು ಮೈಕ್ರೋವೇವ್ ಇಟ್ರೆ ಅದೆಲ್ಲ ಕೆಟ್ಟ ಹೋಗ್ಬಿಡ್ತದೆ. ಸಾಧಾರಣ 7th ಮಂತ್ ಶ್ರೇಷ್ಠ. ವಿಧಿನೆಲ್ಲ ಅಂದ್ರೆ 9ನೇ ತಿಂಗಳಲ್ಲಿ ಮಾಡಬಹುದು. ಸೋಮವಾರ, ಗುರುವಾರ ಹಾಗೂ ಶುಕ್ರವಾರಗಳು ಬಹಳ ಶ್ರೇಷ್ಠ. ಭಾನುವಾರ, ಮಂಗಳವಾರ ಹಾಗೂ ಶನಿವಾರ ನಿಷಿದ್ಧ. ಎಲ್ರಿಗೂ ರಜಾ ಇರುತ್ತೆ ಅಂತ ಭಾನುವಾರ ಮಾಡಕ್ ಹೋಗ್ತಾರೆ ನೋಡಿ, ಅದು ನಿಷಿದ್ಧ. ಸೀಮಂತಕ್ಕೆ ಒಳ್ಳೇದಲ್ಲ. ಸೊ ಒಂದ್ 4 ಜನ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸರಿ. ಬುಧವಾರ ತಿಥಿ ಹಾಗೂ ನಕ್ಷತ್ರ ಚೆನ್ನಾಗಿದ್ರೆ ಮಾಡಬಹುದು. ದ್ವಿತೀಯ, ಪಂಚಮಿ, ಸಪ್ತಮಿ, ದಶಮಿ, ದ್ವಾದಶಿ ಹಾಗೂ ಹುಣ್ಣಿಮೆ ಬಹಳ ಒಳ್ಳೆ ತಿಥಿಗಳು ಸೀಮಂತ ಮಾಡೋದಕ್ಕೆ. ಮತ್ತೆ ಈ ಸೀಮಂತ ಮಾಡಿಸ್ಕೊಳ್ಳೋರು ವಜ್ರದ ಆಭರಣಗಳನ್ನ ಧರಿಸ್ಕೋಬಾರದು. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ವಜ್ರ ಬಂದು ಬಹಳ ಸೆನ್ಸಿಟಿವ್ ಸ್ಟೋನು. ಬೈ ಚಾನ್ಸ್ ಅವ್ರ ಜಾತಕಕ್ಕೂ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ, ಇಲ್ಲ ಬೈ ಚಾನ್ಸ್ ಆ ವಜ್ರದಲ್ಲಿ ಏನಾದ್ರು ದೋಷ ಇದೆ ಅಂದ್ರೆ ಅದು ಬಹಳ ದೊಡ್ಡ ಪರಿಣಾಮದಲ್ಲಿ ತೊಂದರೆ ಉಂಟು ಮಾಡುತ್ತೆ. ಸೊ ಕಿವಿಗಾಗ್ಲಿ, ಮೂಗು ಬಟ್ಟೆಗಾಗ್ಲಿ, ಬಳೆಗಳಿಗಾಗ್ಲಿ ಅಥವಾ ಉಂಗುರದ ರೂಪದಲ್ಲಿ ಸೀಮಂತ ಮಾಡಿಸ್ಕೊಂಡು ವಜ್ರದಿಂದ ದೂರ ಇದ್ರೆ ಬಹಳ ಒಳ್ಳೆಯದು. ಮತ್ತೆ ಇನ್ನೊಂದು, ಹಳದಿ, ಕೆಂಪು ಅಥವಾ ಹಸಿರು ವಸ್ತ್ರವನ್ನ ಮಾತ್ರ ಧರಿಸ್ಕೋಬೇಕು ಆ ಸೀಮಂತ ಟೈಮಲ್ಲಿ. ಸೀಮಂತಕ್ಕೆ ಪುಂಸಾವನ ಅಂತ ಒಂದು ಹೆಸರಿದೆ, ಅದು ಸಂಸ್ಕೃತ ಹೆಸರು. ಅದು ಬಹಳ ಇಂಪಾರ್ಟೆಂಟ್ ಹೆಸರು, ಪುಂಸಾವನ ಅಂತ. ಸೀಮಂತ ಅಂದ್ರೆ ಆಕ್ಚುಲ್ ಆಗಿ ತಲೆಯ ಕೂದಲಿನ ಮಧ್ಯಭಾಗ ಅಂತ. ಈ ಸೆಂಟ್ರಲ್ ಬೈತ್ಲೆ ಇರುತ್ತಲ್ಲ, ಅದು ಮಧ್ಯಭಾಗ ಅಂತ. ಸೊ ಈ ಬಹಳ ಸ್ಟೈಲಿಶ್ ಆಗಿ ಅದು ಕಟ್ ಮಾಡ್ಕೊಂಡಿದ್ರೆ ಸೀಮಂತಕ್ಕೆ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಇದು ಬ್ರಹ್ಮರಂಧ್ರ ಅಂತ ಹೇಳಿದೆ ನೋಡಿ, ಅದನ್ನ ದಾಟಬೇಕದು. ಆ ಲೈನ್ ಹಂಗೆ ಕ್ರಾಸ್ ಆಗ್ಬೇಕು. ಸೀಮಂತಕ್ಕೆ ಅಲ್ಲಿ ಬೈತ್ಲೆ ಬಿಡೋದು ಅತಿ ಇಂಪಾರ್ಟೆಂಟ್. ಇಲ್ದೇನೆ ನೋ ಎಂಟ್ರಿ ಇದ್ದಂಗೆ ಆ ರೋಡ್ ಫ್ರೀ ಮಾಡಬೇಕು. ಅದು ಬಹಳ ಮುಖ್ಯ ಮಾಡುತ್ತೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಗುರುಗಳೇ, ಎಷ್ಟೆಲ್ಲ ವಿಚಾರಗಳಿದೆ ಗುರುಗಳೇ. ಈ ಸಣ್ಣ ಸಣ್ಣ ವಿಚಾರಗಳು ನಮಗ್ ಗೊತ್ತೇ ಇರ್ಲಿಲ್ಲ. ಅಂದ್ರೆ ನೀವೀಗ ಬೈತಲೆ, ಈಗೆಲ್ಲಾ ಹೆಣ್ಮಕ್ಳು ಸ್ವಲ್ಪ ಫ್ಯಾನ್ಸಿಯಾಗಿ ಬೈತಲೆ ಹಾಕೋತಾರೆ. ಆದ್ರೆ ಸೀಮಂತಕ್ಕೆ ಅದು ಮಸ್ಟ್ ಅಂಡ್ ಶುಡ್ ಅನ್ನುವಂತ ವಿಚಾರ ಗೊತ್ತಿರ್ಲಿಲ್ಲ. ಇನ್ನು ಏನೆಲ್ಲ ವಿಚಾರಗಳಿರ್ಬೇಕು ಒಂದು ಸೀಮಂತ ಮಾಡುವಾಗ? ನಾವಾಗಲೇ ಹೇಳ್ದಾಗೆ ಅದು ತಲೆ ಮಧ್ಯಭಾಗ ಅಂತ. ಇವಾಗ ಏನಾಗಿದೆ ಫ್ಯಾಷನ್ಗೆ ಈ ಕಡೆ ಸೈಡ್ ಅಲ್ಲಿ ಸ್ವಲ್ಪ ಬಾಚ್ಕೊಳ್ತಾರೆ, ಇಲ್ಲ ಹಿಂದಕ್ಕೆ ಬಾಚ್ಕೊಳ್ತಾರೆ. ಹೌದು. ಇಲ್ಲ ಏನೇನೋ ಮಾಡ್ಕೊಂಡು ಇಲ್ಲಿ ಗಂಟು ಕಟ್ಕೊಳ್ತಾರೆ, ಅದೇನೋ ಮಾಡ್ತಾರೆ. ಆದ್ರೆ ಒಂದೇನು ಅಂದ್ರೆ, ನಿಜವಾಗ್ಲೂ ಯಾರಾದ್ರೂ ಸೀಮಂತ ಮಾಡಿಸ್ಕೊಂಡು ಮುಂದಕ್ಕೆ ಹುಟ್ಟುವಂತ ಮಗುಗ್ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಟೆಂಪ್ರರಿ ಆಗಿ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಬಹಳ ಸೆನ್ಸಿಟಿವ್ ಪಾಯಿಂಟ್. ಬ್ರಹ್ಮರಂಧ್ರ ಅಂತ, ಸ್ಕಲ್ ಟಾಪ್, ಇಲ್ಲೇ ಬಹಳ ಎನರ್ಜೀಸ್ ಇರೋದು. ಆಕ್ಚುಲಿ ಮನುಷ್ಯನ ಪ್ರಾಣ ಹೋದಾಗ ಇಲ್ಲಿ ಟಪ್ ಅನ್ನತ್ತಂತೆ. ರಮಣ ಮಹರ್ಷಿಗಳ ಕೇಸಲ್ಲಿ ಅದಾಯ್ತದು, ಅಲ್ಲಿಂದ ಬೆಳಕು ಬಂದಂಗೆ ಅಂತ. ಸೊ ಅದು ಮಧ್ಯಭಾಗ. ಪದ್ಧತಿ ಏನು ಅಂದ್ರೆ, ಸೀಮಂತ ಮಾಡ್ಬೇಕಾದ್ರೆ ಈ ಭಾಗದಲ್ಲಿ ಕರೆಕ್ಟ್ ಆಗಿ ಇಲ್ಲಿಂದ ಹಿಡಿದು ಹಿಂದಕ್ವರೆಗೂ ಲೈನ್ ಎಷ್ಟಿದೆಯೋ ಅಷ್ಟು ಕುಂಕುಮ ಹಚ್ತಾರೆ. ಅಲ್ಲಿ ಹಚ್ಬೇಕು ಕುಂಕುಮನ ಎನರ್ಜೈಸ್ ಮಾಡೋದಕ್ಕೆ ಅಂತ. ಯಾಕಂದ್ರೆ ಈ ಭಾಗದಲ್ಲೇ ಲಕ್ಷ್ಮಿದು ವಾಸಸ್ಥಳ ಅಂತ ಹೇಳ್ತಾರೆ. ಅದಕ್ಕೆ ಯಾರಾದ್ರೂ ಹೆಣ್ಣಿಗೆ, ಗಂಡಸ್ರಿಗೆ ಒಂದು ಅಡ್ವೈಸು ಅಥವಾ ಅತ್ತೆ ಮನೆಯವ್ರಿಗೆ, ಸೊಸೆಗೆ ಹೆಂಡತಿಗೆ ಯಾರಾದ್ರೂ ಹೊಡೆದ್ರೆ, ಇಲ್ಲಿ ಹೊಡೆದ್ರೆ ಅವ್ರು ಬಹಳ ತೊಂದರೆ ಉಂಟಾಗತ್ತೆ ಅವ್ರಿಗೆ. ಅದ್ರಲ್ಲೂ ಈ ಭಾಗ ಹೊಡೆದ್ರೆ ಲಕ್ಷ್ಮಿನ ಮನೆಯಿಂದ ಆಚೆ ಕಡೆ ಲೆಕ್ಕ. ಯಾರು ಕೈ ಮಾಡಿರ್ತಾರೋ ಅವ್ರು ನೋಡ್ಕೊಳ್ಳಿ, ಅವ್ರ ಮನೆ ಲಕ್ಷ್ಮಿ ವಾಸ ಮಾಡೋದಿಲ್ಲ, ಪಾಪರಾಗ್ಬಿಡ್ತಾರ ಅವ್ರು. ಅದಕ್ಕೆ ಗಂಡಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಹೆಂಡತಿ ಆಗ್ಲಿ, ಅಕ್ಕ ಆಗ್ಲಿ,
ತಂಗಿ ಆಗ್ಲಿ, ಅತ್ತಿಗೆ ಆಗ್ಲಿ, ತಾಯಿ ಆಗ್ಲಿ, ಅಜ್ಜಿ ಆಗ್ಲಿ, ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಆಗ್ಲಿ, ಅತ್ತೆ ಆಗ್ಲಿ ಅಥವಾ ಮಗಳಾಗ್ಲಿ ಯಾವುದೇ ಕಾರಣಕ್ಕೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರ್ದು. ಮಾಡಿದ್ರೆ ಆ ಪಾಪನ ಯಾವ ದೇವರನ್ನು ಕ್ಷಮಿಸೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನಂದ್ರೆ, ಈ ಕುಂಕುಮ ಹಚ್ತಾರೆ ನೋಡಿ, ಆ ಕುಂಕುಮಕ್ಕಿಂತ ಶ್ರೇಷ್ಠ ಅರ್ಶನ. ಅದು ಪದ್ಧತಿಗೆ ಸ್ವಲ್ಪ ಸೈಡ್ ಹೋದಂಗೆ, ಬಟ್ ಇದು ರಿಸರ್ಚ್ ಬೇಸ್ಡ್ ಅಷ್ಟೇನೆ. ಸೊ ಇಲ್ಲಿ ಇದರಲ್ಲಿ ಬೈತ್ಲೆಯಲ್ಲಿ ಆ ಲೈನ್ ಅಲ್ಲಿ ಕುಂಕುಮ ಹಚ್ಚೋ ಬದಲು ಇದು ಅರ್ಶನ ಹಚ್ಚಿದ್ರೆ ಇನ್ನೂ ಬಹಳ ಶ್ರೇಷ್ಠ. ಮತ್ತೆ ಇನ್ನೊಂದೇನಂದ್ರೆ, ಯಾರಿಗಾದ್ರೂ ವಿಶ್ವಾಸ ಇದ್ರೆ ಈ ಹೆಣ್ಮಕ್ಳ ಮೇಲೆ ಬೇಕಾದ್ರೆ ತಲೆ ಸೌರ್ಲಿ, ಅವಾಗ ಲಕ್ಷ್ಮಿನೂ ಖುಷಿ ಆಗ್ತಾಳೆ, ಸ್ವಲ್ಪ ಬೇಗ ಹತ್ರ ಬರ್ತಾಳೆ. ಇದು ನಿಜವಾದ ಮಾತಿದು. ಇವಾಗ ತಾಯಿ ತಂಡಿಗೆ ಒಂದು ಹೆಣ್ಮಗು ಇದೆ ಅಂದ್ರೆ ಶುಕ್ರವಾರ ತಲೆ ಮೇಲೆ ಸವರ್ತಾ ಇದ್ರೆ ಒಂದ್ 6 ತಿಂಗಳು ಲಕ್ಷ್ಮಿ ಬರ್ತಾಳೆ, ನಿಜವಾಗ್ಲೂ ಬರ್ತಾಳೆ. ಟ್ರೈ ಮಾಡಿ ನೋಡ್ಲಿ ಅವರು, ಖಂಡಿತ ಮಾಡಿ. ಇಲ್ದರೆ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೆ ಕಾಲಕ್ರಮೇಣ ಲಕ್ಷ್ಮಿ ಕಟಾಕ್ಷ ನಶಿಸಿ ಹೋಗುತ್ತೆ. ಹಾಗೇನೆ ಯಾವುದೋ ಒಂದು ವಿಚಿತ್ರ ಕಾಯಿಲೆ ಅಂತೂ ಖಂಡಿತವಾಗಿ ಕಾಣಿಸ್ಬಿಡುತ್ತೆ. ಅದಕ್ಕೆ ಇದು ಕೈ ಮಾಡಬಾರದು ಅಂತ ನಾನು ಆವಾಗ ಹೇಳಿದ್ರೆ, ಕುಂಕುಮಕ್ಕಿಂತ ಅರ್ಶನ ಬಹಳ ಶ್ರೇಷ್ಠ. ಅಲ್ಲಿ ಭ್ರೂಣಕ್ಕೆ 3 ತಿಂಗಳಾದ ನಂತರ ಮನಸ್ಸಿನ ಚೈತನ್ಯ ಬೆಳೆಯಕ್ಕೆ ಶುರು ಆಗತ್ತಂತೆ. 7ನೇ ತಿಂಗಳ ಒಳಗೆ ಮನಸ್ಸಿನ ಚೈತನ್ಯ ಪೂರ್ಣಗೊಳ್ಳುತ್ತೆ, ಅದ್ರ ಸಂಸ್ಕಾರಗಳು ತುಂಬತ್ತೆ. ಅಂದ್ರೆ ಅದು ಇಟ್ಸ್ ಎ ವೆಲ್ ಫಾರ್ಮ್ಡ್ ಇದು ಪೊಸಿಷನ್ ಇರುತ್ತೆ. ಸೊ ಹಿಂದಿನ ಕಾಲದ ಸಂಸ್ಕಾರಗಳಿರುತ್ತೆ ನೋಡಿ, ಅದನ್ನ ಗೊತ್ತಾಗುತ್ತೆ. ಆವಾಗ ಅದು ಮೈಯಾಡ್ಸಕ್ ಶುರು ಮಾಡುತ್ತೆ, ಸ್ಪಂದಿಸತ್ತೆ. 7ನೇ ತಿಂಗಳ ನಂತರ ಅದು ಶಬ್ದಗಳಿಗೆ ಹಾಗೂ ತಾಯಿ ಯೋಚನೆಗಳಿಗೆ ಸ್ಪಂದಿಸತ್ತೆ. ಅದಕ್ಕೆ ಆ ಸೀಮಂತ ಮಾಡ್ತಾರೆ ನೋಡಿ, ಅವಾಗೆಲ್ಲ ಸ್ಮೂತ್ ಮಾಡ್ಕೋಬೇಕು ಅಂತ ಹೇಳೋದು, ರಫ್ ಟ್ರೀಟ್ಮೆಂಟ್ ಇರಬಾರ್ದು ಯಾವುದು ಅಂತ. ಇದಕ್ಕೆ ನಾವು ಪ್ರೀನೇಟಲ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರಹ್ಲಾದ್ ಒಂದು ಎಕ್ಸಾಂಪಲ್ ಬರುತ್ತೆ. ಖಂಡಿತ ಹೌದು. ಪ್ರಹ್ಲಾದ ಹೊಟ್ಟೆಯಲ್ಲಿದ್ದಾಗ ನಾರದ್ರು ಬಂದ್ಬಿಟ್ಟು ಅಷ್ಟಾಕ್ಷರ ಮಂತ್ರ ಉಪದೇಶ ಮಾಡಿದ್ರು, ಓಂ ನಮೋ ನಾರಾಯಣಾಯ ಅಂತ. ಅದಕ್ಕೆ ಅವ್ನು ನಾರಾಯಣನ ಭಕ್ತ ಆಗ್ಬಿಟ್ಟ. ಸೊ ಆ ಕಾಲದಲ್ಲಿ ಇತ್ತು ನೋಡಿ, ಅವರೆಲ್ಲ ಡಾಕ್ಟರ್ ಇದ್ದಂಗೆ ನಾರದ್ರು ಅಲ್ವಾ ಗುರುಗಳೇ ರೀತಿಯಲ್ಲಿ. ಗಾಂಧಾರಿಗೂ ಕೂಡ ಆಗ್ಲೇ ಅವರ ಗುರುಗಳು ಬಂದು ಈ ನಾವ್ ಈಗ ಏನ್ ಕರಿತೀವಿ ಅದನ್ನ ಟೆಸ್ಟ್ ಟ್ಯೂಬ್ ಬೇಬಿ ಅದು ಆಗ್ಲೇ ಮಾಡಿದ್ರು. 101 ಮಕ್ಕಳು ಜನಿಸಿದ್ರು ಗಾಂಧಾರಿಗೆ, ಅವೆಲ್ಲವೂ ಆಗಿತ್ತು. ಅದಕ್ಕೆ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸ್ಬೇಕಾಗತ್ತೆ. ಕೆಲವು ದೃಶ್ಯಗಳನ್ನ ಅವ್ರು ನೋಡಬಾರ್ದು. ಇವಾಗ ಟಿವಿಗಳು ಬಹಳ ಓಪನ್ ಆಗಿ ಸಿಗ್ತಾ ಇದೆ ನಿಮ್ಗೆ, ಹೌದು, ಇಂಟರ್ನೆಟ್ ಅಲ್ಲಿ ದೃಶ್ಯಗಳು ಸಿಗತ್ತೆ. ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೆಟ್ಟ ವಿಷಯಗಳನ್ನ ಚರ್ಚಿಸಬಾರದು. ಕೆಟ್ಟ ವಿಷಯಗಳು ಅಂದ್ರೇನೆ ಅವ್ರು ಹೀಗೆ ಇವ್ರು ಹೀಗೆ ಬೇಡ ಅದು. ಮತ್ತೆ ಯಾವ್ದೋ ಒಂದು ಪಬ್ಲಿಕ್ ಫಿಗರ್ ಸಂಬಂಧಪಟ್ಟಂತೆ ಅವನು ಕೆಟ್ಟ ಅವನು ಇವನಿದು ಅಂತ ಮಾತುಗಳು ಬೇಡ. ಸಾವಿನ ಬಗ್ಗೆ ಮಾತಾಡೋದು, ಅವ್ರು ಯಾರೋ ಹೋಗ್ಬಿಟ್ರಂತೆ, ಇವ್ರು ಮುಂದೆ ಮನೆಯವರು ಮಾತಾಡಬಾರ್ದು. ನೋಡು ಅವ್ರು ಚಿಕ್ಕಪ್ಪ ಹೋಗ್ಬಿಟ್ರಂತೆ, ಇವ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರಂತೆ ಅಂತ. ಸೊ ಟಿವಿಗಳಲ್ಲೂ ನೋಡಬಾರ್ದು. ದುರಾಲೋಚನೆಗಳಿಂದ ದೂರ ಇರ್ಬೇಕಾಗತ್ತೆ. ಅದಕ್ಕೆ ಸೀಮಂತ 7ನೇ ತಿಂಗಳಲ್ಲಿ ಮಾಡಿದ್ರೆ ಶ್ರೇಷ್ಠ. ಆ ದಿನ ಏನ್ ಮಾಡ್ತಾರೆ ಅಂದ್ರೆ ಉದಕ ಶಾಂತಿ ಮಂತ್ರಗಳನ್ನ ಅಂತ ಋತ್ವಿಕರು ಪಾರಾಯಣ ಮಾಡ್ತಾರೆ. ಗರ್ಭವತಿ ಮುಂದೆ ಕೂತ್ಕೊಂಡು ಉದಕ ಶಾಂತಿ ಮಂತ್ರಗಳು ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ಅಂತ ಶುರು ಮಾಡ್ತಾರೆ. ಅದು ಉದಕ ಶಾಂತಿ ಮಂತ್ರಗಳು ಬಹಳ ಒಳ್ಳೇದು ಭ್ರೂಣ ಡೆವಲಪ್ಮೆಂಟ್ಗೆ. ಸೊ ಯಾರಾದ್ರಾಗ್ಲಿ ಅಲ್ಲಿ ಪುರೋಹಿತರಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಋತ್ವಿಕರು ಅವ್ರನ್ನ ಕರ್ಸ್ಬಿಟ್ಟು 7ನೇ ತಿಂಗಳಲ್ಲಿ ಸೀಮಂತ ಮಾಡಿದಾಗ ಆಕೆ ಮುಂದೆ ಅದನ್ನ ಅವರು ಹೇಳ್ಬೇಕಾಗತ್ತೆ. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ಅಂತ ಸಂಪೂರ್ಣವಾಗಿ ಒಂದು ಅಷ್ಟು ಬರ್ತದೋ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು. ಫಿಸಿಕಲ್ ಆಗಿ ಚೇಂಜಸ್ ಗೊತ್ತಾಗುತ್ತೆ. ಜಪದ ನಂತರ ಏನ್ ಮಾಡ್ಬೇಕು ಅಂದ್ರೆ ಗರ್ಭವತಿಗೆ ಅಭ್ಯಂಗ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕಾಗತ್ತೆ. ತಾಯಿ, ಹಿರಿಯಕ್ಕ ಅಥವಾ ಸೋದರತ್ತೆ ಇವರು ಮಾತ್ರ ಅಭ್ಯಂಗ ಮಾಡಿಸ್ಬೇಕು ಆಕೆಗೆ, ಗರ್ಭವತಿಗೆ. ಸ್ನೇಹಿತರು ಸಂಬಂಧಿಕರು ಸ್ವಲ್ಪ ಸಹಾಯ ಮಾಡ್ಬೋದು ಅಷ್ಟೇ, ಬಟ್ ಅವ್ರ ಕೈ ಹಾಕಬಾರ್ದು. ಸೊ ಅದೊಂದು ಅಭ್ಯಂಗ ಅಂತ ಆಗ್ಬೇಕಾಗತ್ತೆ. ಸರಿ ಸರಿ. ಆ ನಂತರ ಮನೆಯಲ್ಲಿ ಸಾಧಾರಣವಾಗಿ ಏನ್ ಹೇಳ್ತಾರೆ, ವೀಣಾವಾದನ ಆಗ್ಬೇಕು ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಸೊ ಯಾರೊಬ್ರು ಒಳ್ಳೆ ಎಕ್ಸ್ಪರ್ಟ್ ಅನ್ನು ಕರ್ಸ್ಬಿಟ್ಟು ಆಕೆ ಮುಂದೆ ವೀಣಾವಾದನ ಮಾಡಿದಾಗ ಆ ಟಂಗ್ ಟಂಗ್ ಅಂತ ಬರುತ್ತಲ್ಲ, ಅದರಲ್ಲಿ ಸರಸ್ವತಿ ಕೂತಿರ್ತಾಳಂತೆ. ಸೊ ಮಗು ಬ್ರೈನ್ ಡೆವಲಪ್ಮೆಂಟ್ ಅದು ಬಹಳ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಯಾರನ್ನ ಕರೆಸ್ತಾರೋ ಗೊತ್ತಿಲ್ಲ, ಟ್ರೈ ಮಾಡ್ಬೋದು. ಹೌದು ಹೌದು. ನೋಡಿ ಇದಕ್ಕೆಲ್ಲ ಈ ಇದೆಲ್ಲ ಮಂತ್ರಗಳಿರುತ್ತೆ ನೋಡಿ. ವೀಣೆಯಲ್ಲೂ ಮಂತ್ರಗಳು ಬಂದಂಗೆ ಲೆಕ್ಕ ಆಗೋದು, ಶಬ್ದಗೋಷ್ಠಿ ಆಗುವಂಥದ್ದು. ತ್ಯಾಗರಾಜರು ಶ್ರೀರಾಮನ ದರ್ಶನ ಆದವ್ರು ಒಂದ್ಸರ್ತಿ ಹೇಳ್ತಾರೆ, ಯಾರ ಮನೆ ಮುಂದೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ 5 ರಿಂದ 7 ಗಂಟೆ ಒಳಗೆ ಮನೆ ಬಾಗಿಲು ಮುಂದೆ ಯಾರು ತಂಬೂರದ್ ನಾದ ಮಾಡ್ತಾರೋ ಆ ಮನೆ ಕೆಡಕ್ ಬರಲ್ಲ ಅಂತ ಅವ್ರು ಹೇಳ್ತಾರೆ ಕೀರ್ತನೆಯಲ್ಲಿ. ಬಟ್ ಎಷ್ಟ್ ಜನ ತಂಬೂರದ್ ನಾದ ಮಾಡಕ್ಕಾಗತ್ತೆ? ಯಾರು ಮಾಡಲ್ಲ. ಈಗ ಬೇರೆ ನಾದಗಳು ಮಾಡ್ತಾರೆ ಇವಾಗ.
ಅದಕ್ಕೆ ತೊಂದರೆಗಳು ಜಾಸ್ತಿ. ಹೌದು. ಆ ನಂತರ ಮಾಡ್ಬೇಕು ಅಂದ್ರೆ ವೀಣಾ ಅದನ್ನ ಆದ್ರೆ ಮಾಡಿಸ್ಲಿ, ಇಲ್ಲ ಅಂದ್ರೆ ಸಿಡಿ ವೀಣೆ ಇರುವಂತದ್ದು ಒಂದಿಟ್ಕೊಂಡು ಹಾಕೊಳ್ಳಿ. ಆ ನಂತರ ಹಿತೈಷಿಗಳು ಅಥವಾ ರಿತ್ವಿಕರು ಗರ್ಭಿಣಿ ಸುತ್ತ ಕೂತ್ಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣ ಸಾಮೂಹಿಕವಾಗಿ ಸ್ಪಷ್ಟವಾಗಿ ಮಾಡ್ಬೇಕಾಗತ್ತೆ. ಸೊ ಸಾಮೂಹಿಕವಾಗಿ ಒಂದೇ ವಾಯ್ಸ್ ಅಲ್ಲಿ ಅದನ್ನ ಮಾಡ್ಬೇಕಾಗತ್ತೆ ಲಲಿತಾ ಸಹಸ್ರನಾಮ. ಸೊ ವೀಣಾ ವಾದನ ಬೇಕು ಅಂದ್ರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬಹುದು. ಇನ್ನೇನೆಲ್ಲ ಮಾಡಬಹುದು? ಈ ಲಲಿತಾ ಸಹಸ್ರ ಪಾರಾಯಣ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೇಕು ಒಂದ್ 4 ಜನನ. ಅಂದ್ರೆ ಸ್ಪಷ್ಟವಾಗಿ ಹೇಳೋಂತರ 40 ಜನ ಮಾಡ್ಬೇಕು ಅಂತಿಲ್ಲ. ಸಾಮೂಹಿಕ ಅಂದ್ರೆ 4 ಜನ, 5 ಜನ, 6 ಜನ ಸರಿಯಾಗಿ ಹೇಳೋಂತರ ಪಕ್ಕದಲ್ಲಿ ಕೂರ್ಸ್ಬಿಟ್ಟು ಆ ಗರ್ಭವತಿ ಮುಂದೆ ಕೂರ್ಸ್ಬಿಟ್ಟು ಅವರು ಪಾರಾಯಣ ಮಾಡ್ಬೇಕು. ಅದ್ ಮಾಡ್ದಂಗೆ ಅಂದ್ರೆ ಹುಟ್ಟೋ ಮಗುವಿಗೆ ಬುದ್ಧಿಶಕ್ತಿ, ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಹೆಚ್ಚಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸಾಧಾರಣವಾಗಿ ಆಟಿಸಮ್ ಕಾಯಿಲೆ ಬರೋದಿಲ್ಲ. ಈಗ ಆಟಿಸಮ್ ಕೇಸಸ್ ಬಹಳ ಬಂದಿದೆ, ಮೆಂಟಲ್ ಇಂಬ್ಯಾಲೆನ್ಸಸ್, ಅದು ಬರಲ್ಲ. ಮತ್ತೆ ಸೀಮಂತವನ್ನ ಪಬ್ಲಿಕ್ ಫಂಕ್ಷನ್ ಆಗಿ ಖಂಡಿತವಾಗಿ ಮಾಡಬಾರ್ದು. 4-6 VIP ಕರೆದ್ಬಿಟ್ಟು ದೊಡ್ಡ ದೊಡ್ಡ ಸೆಕ್ಯೂರಿಟಿ ಗಾರ್ಡ್ಸ್, ಬೌನ್ಸರ್ಸ್ ನೆಲ್ಲ ಇಟ್ಬಿಟ್ಟು ಪಾರ್ಟಿಗಳು, ಈ ಕಡೆ ಕಾಕ್ಟೇಲ್ ಪಾರ್ಟಿ, ಈ ಕಡೆ ಇನ್ನೊಂದು ಟೇಲ್ ಪಾರ್ಟಿ, ಅದೆಲ್ಲ ಮಾಡಕ್ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟೇ ಮುಖ್ಯ ಜನರನ್ನ ಮಾತ್ರ ಕರಿಬೇಕಾಗತ್ತೆ. ಇಲ್ದಿದ್ರೆ ದೃಷ್ಟಿ ತಾಕುತ್ತೆ ಯಾಕೆಗೆ. ಹೌದು, ನಿಜ. ಊಟದ ವ್ಯವಸ್ಥೆ ಮಾಡಿದ್ರೆ ಅತಿಥಿಗಳನ್ನ ಗರ್ಭಿಣಿ ವಿಚಾರಿಸೋಂಗಿಲ್ಲ. ಊಟ ಕರೆದಿರ್ತಾರಲ್ಲ 4 ಜನನ, ಈ ಗರ್ಭಿಣಿ ವಿಚಾರಿಸಬಾರ್ದು. ಊಟ ಆಯ್ತಾ, ನಿಧಾನ ಊಟ ಮಾಡಿ, ಗರ್ಭಿಣಿ ಕೆಲಸ ಅಲ್ಲ ಅದು. ಶಿ ಶುಡ್ ಸಿಟ್ ಸೆಪರೇಟ್ಲಿ. ಮತ್ತೆ ಗರ್ಭಿಣಿಯರು ಆದಷ್ಟು ಮಟ್ಟಿಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ಬೇಕಾಗತ್ತೆ. ಪದೇ ಪದೇ ಮೆಟ್ಲತ್ತು ಅಂತ ಕೆಲಸ ಮಾಡಬಾರದು ಅಂತ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗೇನೆ 7ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಮನೆ ಬಿಟ್ಟು ಆದಷ್ಟು ಮಟ್ಟಿಗೆ ಹೊರಗೆ ಹೋಗಬಾರದು. ಅಫ್ಕೋರ್ಸ್ ಡಾಕ್ಟರ್ ವಿಸಿಟ್ ಓಕೆ, ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ವೈದ್ಯರ ಸಲಹೆ ಮೇರೆಗೆ ವಾಕಿಂಗು ಈ ರೀತಿ ಬೇಕಾದ್ರೆ ಪಾರ್ಕ್ ಅಲ್ಲಿ ಮಾಡ್ಕೋಬಹುದು, ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ. ಆದ್ರೆ ವಾಕ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಆರ್ಚ್ಗಳ ಕೆಳಗೆ ಹೋಗಬಾರ್ದು. ಆರ್ಚ್ ಅಂದ್ರೆ ಏನು? ಹೀಗೆ 2 ಈ ಕಡೆ ಮರ ಈ ಕಡೆ ಮರ ಇರುತ್ತೆ ಪಾರ್ಕ್ ಅಲ್ಲಿ, ಅದ್ ಹಿಂಗ್ ಸೇರ್ಕೊಂಡಿರುತ್ತೆ, ಆರ್ಚ್ ತರ. ಅದ್ರ ಕೆಳಗೆ ಹೋಗಬಾರ್ದು. ಮನೆಯಲ್ಲೂ ಆರ್ಚಸ್ ಇರೋದು ಒಳ್ಳೇದಲ್ಲ ವಾಸ್ತು ಪ್ರಕಾರ. ಇಲ್ದ್ರೆ ಏನಾಗತ್ತೆ ಅಂದ್ರೆ ಬೇರೆ ತರ ಪ್ಯಾರಾನಾರ್ಮಲ್ ಫೋರ್ಸಸ್ ಅಂತ ಮಗುಗೆ ಎಫೆಕ್ಟ್ ಆಗ್ಬಹುದು ಅವಾಗ. ಯಾಕಂದ್ರೆ ಆರ್ಚಸ್ ಭೂತ ಪ್ರೇತ ವಾಸ ಮಾಡುತ್ತ ಸ್ಥಳ ಅಂತ ನಮ್ಮಲ್ಲಿ ಹೇಳ್ತಾರೆ. ಸಾಧಾರಣವಾಗಿ ಇಂಥ ಸಮಾರಂಭಕ್ಕೆ ಎಷ್ಟೋ ಜನರನ್ನ ಕರೀತಾರೆ. ಅತಿ ಹೆಚ್ಚಿನ ಜನಸಂಖ್ಯೆ ಒಳ್ಳೇದಲ್ಲ. ಆದಷ್ಟು ಮಟ್ಟಿಗೆ ಅತಿ ಹತ್ತಿರವಾದ ಇರೋನ್ ಮಾತ್ರ ಕರಿಬೇಕು. ಮತ್ತೆ ಬಹಳ ಕ್ಲೋಸ್ ಆಗಿರೋರ್ನ ಬಿಟ್ಬಿಟ್ಟು ಇಂಥ ಗರ್ಭಿಣಿಯರು ನೋಡೋದಕ್ಕೆ ಒಂದು ಕ್ಯೂ ಮಾಡ್ಬಿಟ್ಟು ಕರಿಬಾರ್ದು. ಮತ್ತೆ ಇಂಥ ಗರ್ಭಿಣಿಯರು ಯಾರನ್ನು ಮುಟ್ಟಬಾರ್ದು. ಯಾರು ರಿಲೇಟಿವ್ ಬಂದ್ರು ಅಂತ ಇಟ್ಕೊಳ್ಳಿ, ಬಂದು ಶೇಕ್ ಹ್ಯಾಂಡ್ ಕೊಡ್ತಾರೆ. ಈಗ ಸೀಮಂತ ಅಂದ್ರೆ ಬಳೆ ತೊಡಿಸ್ತಾರೆ, ಅದೆಲ್ಲ ಮಾಡ್ಲಿ, ಬಟ್ ಶೇಕ್ ಹ್ಯಾಂಡ್ ಗಳೆಲ್ಲ ಕೊಡ್ಬಾರ್ದು. ಈಗೆಲ್ಲ ಬಹಳ ಸ್ಟೈಲ್ ಮಾಡ್ತಾರಲ್ಲ, ಆ ಶೇಕ್ ಹ್ಯಾಂಡ್ ಗಳೆಲ್ಲ ಆಗ್ಬಾರ್ದು. ಮತ್ತೆ ಯಾರ ಮನೆಗೆ ಬರ್ತಾರೋ ಗಿಫ್ಟ್ ಕೊಡ್ಬೇಕಾದ್ರೆ ಯಾವ್ದು ಫೋಟೋಗಳು ಕೊಡಬಾರ್ದು, ದೇವರ ವಿಗ್ರಹಗಳು ಅವ್ರು ಕೊಡಬಾರ್ದು. ಇದು ಬಹಳ ಮುಖ್ಯ. ಅದು ಸೀಮಂತ ಆದ್ಮೇಲೆ 3 ದಿನಗಳವರೆಗೂ ಆ ಗರ್ಭಿಣಿ ಮನೆಗೆ ಹೊರಗೆ ಬರದೇ ಇದ್ರೆ ಬಹಳ ಒಳ್ಳೇದು. ಮತ್ತೆ ಮಲಗೋ ಕೋಣೆಯಲ್ಲಿ ಉತ್ತರ ಅಥವಾ ಪೂರ್ವದ ಗೋಡೆ ಮೇಲೆ ಹಳದಿ ಹೂಗಳ ಪೇಂಟಿಂಗ್ ಒಂದು ಹಾಕೊಂಡಿದ್ರೆ ಬಹಳ ಒಳ್ಳೇದು. ಈ ಸನ್ಫ್ಲವರ್ ಎಲ್ಲ ಬರುತ್ತೆ ನೋಡಿ, ಆಕೆ ಕಣ್ಣು ಬಿಟ್ಟ ತಕ್ಷಣ ಒಳ್ಳೆ ಹೂಗಳು ಫ್ರೆಶ್ ಆಗಿ ಬ್ಲಾಸಮ್ ಆಗ್ತಾರೆ, ಬ್ಲೂಮ್ ಆಗ್ತಾರೆ ಅಂತ ಇದ್ರೆ ಬಹಳ ಒಳ್ಳೇದು. ಮತ್ತೆ ಆದಷ್ಟು ಮಟ್ಟಿಗೆ ಮಲಗೋ ಕೋಣೆಯಲ್ಲಿ ದೇವರ ಕ್ಯಾಲೆಂಡರ್ಗಳು, ದೇವರ ಫೋಟೋಗಳು, ದೇವರ ವಿಗ್ರಹಗಳು, ಗಡಿಯಾರಿಗಳು, ಮತ್ತೆ ಪ್ರತ್ಯೇಕ ಆಂಜನೇಯ ಮತ್ತು ನಟರಾಜಂದು ಫೋಟೋಗಳು ಇದ್ಯಾವುದು ಇಡಕ್ ಹೋಗಬಾರ್ದು. ಅಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಗಾಡ್ಸ್ ಪಿಕ್ಚರ್ಸ್ ಆರ್ ಫೋಟೋಸ್. ಇದ್ರೆ ಹೇಳದಲ್ಲ ಒಂದು ಹೂವ ಈ ರೀತಿ ಫೋಟೋ. ಮತ್ತೆ ಈ ಫ್ಯಾನ್ಸಿ ಐಟಮ್ಸ್ ಇರುತ್ತೆ ನೋಡಿ, ಈ ಸಿಂಹ ಹಾರ್ತಾ ಇರೋದು ಅಥವಾ ಒಂದು ಆನೆ ಹಿಂಗೆ ಸೊಂಡ್ಲೆ ಎತ್ತಿರೋದು, ಕುದುರೆ, ಅದು ಇದೆಲ್ಲ ವಿಗ್ರಹಗಳು ಎಲ್ಲ ಇಟ್ಟಿರ್ತಾರಲ್ಲ, ಅದ್ಯಾವ್ದು ಇರಬಾರ್ದು. ಇಟ್ ಶುಡ್ ಕ್ಲೀನ್ ಅಂಡ್ ನೀಟ್ ಅಂತ. ಮತ್ತೆ ಸಾಧಾರಣವಾಗಿ ಈ ತರ ಮಲಗುವಂತವ್ರ ಕೋಣೆಯಲ್ಲಿ ಗ್ರೀನ್ ಅಥವಾ ಯೆಲ್ಲೋ ಕಲರ್ದು ಫರ್ನಿಶಿಂಗ್ಸ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಟ್ ಗ್ರೀನ್ ಅಥವಾ ಯೆಲ್ಲೋ ಕಲರ್ ಫರ್ನಿಶಿಂಗ್ಸ್ ಹಾಕಿದ್ರೆ ಅದು ಸ್ವಲ್ಪ ಆ ಕಲರ್ ಇನ್ನೂ ಸ್ವಲ್ಪ ಸೂತಿಂಗ್ ಇದಾಗುತ್ತೆ. ರಾತ್ರಿ ಮಲಗಬೇಕಾದ್ರೆ ಗರ್ಭಿಣಿಯರು ಈ 0 ವಾಟ್ ಬಲ್ಬ್ಸ್ ಅಂತ ಬರ್ತಲ್ಲ, 0 ವಾಟ್ ಬರಲ್ಲ, 15 ವಾಟ್ಸ್ ಬರುತ್ತೆ, ಲೈಟ್ ಬ್ಲೂ ಕಲರ್ದು ಒಂದು ಬಲ್ಬ್ ಹಾಕೊಂಡ್ರೆ ಸೂತಿಂಗ್ ಆಗಿರುತ್ತೆ ಗರ್ಭಿಣಿಯರಿಗೆ. ಇದೆಲ್ಲ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಹುಟ್ಟುವಂತ ಮಗು ಬಂದು ಕಾಂಪ್ಲಿಕೇಟೆಡ್ ಆಗಿ ಹುಟ್ಟಲ್ಲ, ಅಂಗವಿಕಲತೆ ಇರಲ್ಲ, ನೋಡೋದಕ್ಕೂ ಮುದ್ದಾಗಿರುತ್ತೆ. ಮತ್ತೆ ಇನ್ನೊಂದು ಆ ಕಣ್ಣಲ್ಲಿ ಒಂದು ಬ್ರೈಟ್ನೆಸ್ ಕಾಣುತ್ತೆ. ಮತ್ತೆ ಎಲ್ಲಾ ಫ್ಯಾಕಲ್ಟೀಸು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಇವಾಗ ಕೆಲವ್ರು ಗಾಬರಿ ಪಡ್ತಾರಲ್ಲ ಮಗು ಸ್ಪಂದಿಸ್ತಾ ಇಲ್ಲ ಅಂತ, ಅದ್ಯಾವ್ದಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಆ ಮಗು ಹುಟ್ಟಿದ ಮೇಲೆ ಬೆಳೆದ ಮೇಲೆ ಸಮಾಜಕ್ಕೆ ಕಂಟಕ ಆಗಲ್ಲ.
ಅಷ್ಟು ಸಾಕು ಗುರುಗಳೇ. ಡೀಸೆಂಟ್ ಆಗಿರುತ್ತೆ. ಹ್ಮ್ ಹ್ಮ್ ಸೊ ಯಾವಾಗ್ಲೂ ಏನು ಗೊತ್ತಾ, ಏನು ಪ್ಲಾನ್ ಮಾಡ್ಕೋಬೇಕು. ಎಲ್ಲ ನಮ್ಮ ಹಳಬರು ಹೇಳಿದೆಲ್ಲ ಮುಟ್ಟಾಳ್ತನ ಅಂತ ಹೇಳೋದು ತಪ್ಪಾಗತ್ತೆ. ಕೆಲವು ಈ ಕಾಲಕ್ಕೆ ಅನ್ವಯಿಸೋದಿಲ್ಲ, ಅದ್ ನಾನು ಒಪ್ತೀನಿ. ಬಟ್ ಕೆಲವು ಅದಕ್ಕೆ ಕಾಲ ದಿಶ ವರ್ತಮಾನ ಬರಲ್ಲ. ಯಾತಕ್ಕೆ ಅಂದ್ರೆ ಭೂಮಿ ಆಕಾಶ ನೀರೆಲ್ಲ ಒಂದೇ, ಅದು ಚೇಂಜ್ ಆಗಲ್ಲ ನೋಡಿ. ಸಮುದ್ರನ ಯಾರು ಚೇಂಜ್ ಮಾಡಕ್ಕಾಗಲ್ವಲ್ಲ. ಅದಕ್ಕೆ ಈ ಸೀಮಂತಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಈ ಸೀಮಂತ ನಾನ್ ಹೇಳಿದ ರೀತಿಯಲ್ಲಿ ಮಾಡ್ಕೊಳ್ಳೋದು ಬಹಳ ಸರಳವಾಗಿರುವಂತದ್ದೇ, ಅದ್ರಲ್ಲೇನು ಕಾಂಪ್ಲಿಕೇಟೆಡ್ ಇಲ್ಲ. ಮತ್ತೆ ಆಭರಣಗಳನ್ನ ಆದಷ್ಟು ಹಾಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಬಹಳ ಸಿಂಪಲ್ ಆಗಿ ದೃಷ್ಟಿ ತಾಗದಂಗೆ ಇರ್ಬೇಕು. ಇದನ್ನ ಮಾಡ್ಕೊಂಡ್ರೆ ಸಮಾಜಕ್ಕೂ ಒಳ್ಳೇದು, ಇವರ ಆರೋಗ್ಯಕ್ಕೂ ಒಳ್ಳೇದು. ಮತ್ತೆ ಗಂಡಸ್ರು ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಕೆಲವು ಇದನ್ನ ಪಾಲನೆ ಮಾಡ್ಬೇಕಾಗತ್ತೆ ಅಂತ. ಸೊ ದೇ ಆಲ್ಸೋ ಕಾಂಟ್ರಿಬ್ಯೂಟ್. ಎಷ್ಟೋ ಜನಕ್ಕೆ ಮಕ್ಕಳೇ ಆಗಲ್ಲ ನೋಡಿ, ಇದೆಲ್ಲ ಕಾರಣ ಆಗತ್ತೆ. ನೀವ್ ಎಷ್ಟೇ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡ್ರು ಸಮ್ಟೈಮ್ಸ್ ಇಟ್ ಡಸಂಟ್ ಬೇರ್ ಫ್ರೂಟ್. ಡಾಕ್ಟರ್ ಹೇಳ್ತಾರೆ ಎಲ್ಲ ಸರಿಯಾಗಿದೆ, ಬಟ್ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಅಂತ ಕೆಲವ್ರು ಬಂದು ಹೇಳ್ಕೊಳ್ತಾರೆ. ಡಾಕ್ಟರ್ಸ್ ಅಂತ ಇಲ್ಲ, ಬಟ್ ಕೆಲವು ಕೇಸಸ್ ಆ ರೀತಿಯಲ್ಲಿ ಇರ್ತದೆ. ಈ ಮಕ್ಕಳು ಇಲ್ದೇ ಇರೋರಿಗೆಲ್ಲ ಮ್ಯಾಜಿಕ್ ಮಾಡ್ಬಿಟ್ಟು ಮಕ್ಕಳಾಗ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಮ್ಯಾಜಿಕ್ ಮಾಡಕ್ ಆಗಲ್ಲ. ಬಟ್ ಈ ಮೆಥಡ್ಸ್ ಫಾಲೋ ಮಾಡಿದ್ರೆ ಅವಾಗ ಚಾನ್ಸಸ್ ಆಫ್ ಪ್ರಾಜಿನಿ ಆಗುವಂತದ್ದು ಇಟ್ ಕ್ಯಾನ್ ಬಿ ಇನ್ಕ್ರೀಸ್ ಬೈ ಅನದರ್ 40%. ನೀವು ಈ ವಿಚಾರ ಪ್ರಾರಂಭ ಮಾಡಿದಾಗ್ಲೇ ನೀವು ಹೇಳಿದೇನು, ನಿಮ್ಮ ಬಾಡಿಯನ್ನ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ. ಸೊ ಯಾವ್ದು ನೀವು ಹೇಳಿದಾಗೆ ದಿಢೀರ್ ಅಂತ ಆಗುವಂತದಲ್ಲ, ಎಲ್ಲವೂ ಒಂದು ಅದರದೇ ಆದಂತಹ ಸ್ಟೆಪ್ಸ್ ಇದೆ. ಬಾಡಿ ಪ್ರಿಪೇರ್ ಆಗಿ, ಮೈಂಡ್ ಪ್ರಿಪೇರ್ ಆಗಿ, ಅದಾದ ನಂತರ ಪ್ರೆಗ್ನೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋಂಥದ್ದನ್ನೇ ನೀವು ಕೂಡ ಹೇಳಿದ್ದೀರಿ. ಖಂಡಿತ ಮಾಡ್ಕೋಬೇಕು. ಮೈಂಡ್ ಬಾಡಿ ಪ್ರಿಪೇರ್ ಮಾಡ್ಕೊಂಡು, ಅದಕ್ಕೆ ಎಲ್ರಿಗೂ ನಾನು ಹೇಳ್ತೀನಿ, ಯಾವಾಗ್ಲೂ ದೇಹ ಸ್ವಲ್ಪ ದಂಡಿಸಿ, ಅದು ಕಂಡೀಷನ್ ಇರುತ್ತೆ. ನೀವು ಯೋಗ ಮಾಡ್ತಿರೋ ಅಥವಾ ಜಿಮ್ ಹೋಗ್ತಿರೋ ನಿಮಗ್ ಸೇರಿದ್ದು. ಬಟ್ ಯೋಗ ಮಾಡೋಂಗಿದ್ರೆ ಯಾವಾಗ್ಲೂ 4 ಆಸನ ಸೈಸ್ ಮಾಡೋದು ನಾನು. ಪಾದಹಸ್ತಾಸನ, ಭುಜಂಗಾಸನ, ಪವನ ಮುಕ್ತಾಸನ ಮತ್ತೆ ಧನುರಾಸನ ಅಂಡರ್ ಪ್ರಾಪರ್ ಗೈಡೆನ್ಸ್ 7 ಟೈಮ್ಸ್ ಮಾಡ್ತಾ ಇದ್ರೆ ಚಾನ್ಸಸ್ ಆಫ್ ಪ್ರಾಜಿನಿ ಆರ್ 40-50% ಮೋರ್ ಅವರಿಗೆ. ಯಾಕಂದ್ರೆ ದೇಹದ ಪ್ರವೃತ್ತಿ ಚೇಂಜ್ ಆಗುತ್ತೆ. ಸೊ ಈಗಿರೋ ಯಾರು ಗರ್ಭಿಣಿಯರು ಇದನ್ನ ವೀಕ್ಷಣೆ ಮಾಡ್ತಾ ಇದ್ರು, ಎಲ್ರು ರೀತಿಯಲ್ಲಿ ಸೀಮಂತ ಮಾಡಿಸ್ಕೊಳ್ಳಿ. ಬೇಕಾದ್ರೆ ಪುರುಸತಿ ಇದ್ರೆ ನಮ್ಮನ್ನ ಊಟಕ್ಕೆ ಕರೀರಿ, ಅದಕ್ಕಿಂತ ಅದೃಷ್ಟವೇ ಆಶೀರ್ವಾದ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೌದು ಗುರುಗಳೇ, ದೇವರ ಆಶೀರ್ವಾದ ನಿಮ್ಮ ವಾಣಿಯ ಮೂಲಕ ಬಂದಿದೆ ಅಂತಲೇ ನಾವು ಭಾವಿಸ್ತೀವಿ. ಒಂದು ಗರ್ಭಿಣಿ ಹೆಣ್ಣಿಗೆ ಏನೆಲ್ಲ ಕಿವಿ ಮಾತನ್ನ ಹೇಳ್ಬೇಕು ಅಷ್ಟನ್ನು ಚಾಚು ತಪ್ಪದೆ ನೀವು ನಮ್ಗೆ ಹೇಳಿದೀರಾ. ಅದನ್ನ ಅವರು ಕೂಡ ಪಾಲಿಸ್ಲಿ. ಜೊತೆಗೆ ಇಂಥ ಮತ್ತಷ್ಟು ವಿಚಾರಗಳನ್ನ ನಮ್ಗೆ ಹೇಳ್ತಾ ಇರಿ, ಆಗಾಗ ಸ್ವಲ್ಪ ನಮ್ಮನ್ನು ತೀಡ್ತಾ ಇರಿ ಅಂತ ಕೇಳ್ಕೊಂತ ಇವತ್ತಿನ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಬಂದಿದೆ ಗುರುಗಳೇ. ಇಷ್ಟೆಲ್ಲ ಮಾಹಿತಿಗಾಗಿ ನಾವೇನೋ ಸುಲಭವಾಗಿ ಹೇಳ್ಬಿಡ್ತೀವಿ ಧನ್ಯವಾದ ಅಂತ, ಪಾಪ ನೀವು ಬಹಳ ಶ್ರಮ ವಹಿಸಿರ್ತೀರಿ. ಆದ್ರೂ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಗುರುಗಳು. ನಮಸ್ಕಾರ. ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿಯನ್ನ ಪಡ್ಕೊಂಡು ನಿಜವಾಗಿಯೂ ನಿಮ್ಮೆಲ್ಲರಿಗೂ ಖುಷಿ ಆಗಿದೆ, ಸಂತೋಷ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಖುಷಿಯಾಗಿ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತೀವಿ ಮುಂದಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.